ನೀಟ್ ಪ್ರಶ್ನೆ ಪತ್ರಿಕೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಜೆಪಿ ಮತ್ತು ವಿಪಕ್ಷಗಳು ಒಂದಾಗಿ ಸಿಡಿದೆದ್ದಿವೆ. ಇಲ್ಲಿ ಪ್ರತಿಭಟನೆಯಿಂದ ರಣಾಂಗಣವಾಗಿದ್ದಂಥ ದೆಹಲಿ ಜಂತರ್ ಮಂತರ್, ಈ ದೆಹಲಿ ಜಂತರ್ ಮಂತರ್ ನಡೆದಂತಹ ಭಾರೀ ಪ್ರತಿಭಟನೆ ವೇಳೆಯಲ್ಲಿ ಏನು ಮಾಡಿದ್ರು, ಕಾಕ್ರೋಚ್ ಜನತಾ ಪಾರ್ಟಿಯಿಂದ ಒಂದು ಪ್ರತಿಭಟನೆ ಆಯೋಜನೆ ಆಗಿತ್ತು. ಇದರಲ್ಲಿ ಆಮ್ ಆದ್ಮಿಯವರು ಬಂದರು, TMC ಅವರು ಕೂಡ ಭಾಗಿಯಾಗಿದ್ದರು. ಏನಾಯಿತು ಅಂದರೆ, ಇನ್ನೆಲ್ಲಿ ಪ್ರತಿಭಟನೆ ಜೋರಾಗುತ್ತೋ ಅನ್ನೋ ಕಾರಣದಿಂದಾಗಿ ಅಶ್ರುವಾಯು ಪ್ರಯೋಗ ಮಾಡಿದ್ದಾರೆ ಅವ್ರ ಮೇಲೆ. ಲಾಠಿ ಚಾರ್ಜ್ ಮಾಡಿದ್ರು. ಕೆಲವರಿಗೆ ಮೂಳೆಗಳು ಮುರಿದಿವೆ ಅಂತ ಕೂಡ ಮಾಹಿತಿ ಇದೆ. ಮೂಳೆ ಮುರಿದಿವೆ ಕೆಲವರಿಗೆ, ಅಷ್ಟು ಜೋರಾಗಿ ಹೊಡೆದಿದ್ದಾರೆ ಅಂತ. ಜಂತರ್ ಮಂತರಿಂದ ಸಂಸತ್ ಭವನದ ಕಡೆಗೆ CJP ರ್ಯಾಲಿ ಇತ್ತು. ಸಂಸತ್ ಭವನ ನುಗ್ಗೋದಕ್ಕೆ ಯತ್ನ ಮಾಡಿದಂಥ ಪ್ರತಿಭಟನಾಕಾರರು ಇದೇ ವೇಳೆ ಮುಖ್ಯದ್ವಾರವನ್ನು ಹಾಕಿ ಬಂದ್ ಮಾಡ್ತು. ಸೊ ಲಾಠಿ ಚಾರ್ಜ್ ಮಾಡ್ತು. ಅಶ್ರುವಾಯು, ಅಶ್ರು ಅಂದರೆ ಕಣ್ಣೀರು ಅಂತ, ಅಶ್ರು ತರ್ಪಣ ಅಂತ ನಾವು ಕರಿತೀವಲ್ವ, ಕಣ್ಣೀರು. ಈ ಟಿಯರ್ ಗ್ಯಾಸ್ ಅಂದರೆ ಅಶ್ರುವಾಯು. ಆ ಒಂದು ಅಶ್ರುವಾಯುವನ್ನು ಸಿಡಿಸ್ತಾರಲ್ಲ, ಏನಾಗುತ್ತೆ ನಿಮಗೆ ಕಣ್ಣೆಲ್ಲ ಉರಿ ಆಗಿಬಿಡುತ್ತೆ. ಅವಾಗ ತುಂಬ ಉರಿ ಆಗುತ್ತೆ, ಕಣ್ಣೀರು ಬರೋಕ್ಕೆ ಶುರುವಾಗುತ್ತೆ. ಸೊ ಜನ ಆ ಸ್ಥಳವನ್ನು ಖಾಲಿ ಮಾಡಿಬಿಡಲಿ ಅಂತ ಬಳಸುವುದೇ ಅಶ್ರುವಾಯು. ಇದು ಮೀರಿದ್ರೆ ಲಾಠಿ ಚಾರ್ಜ್ ಮಾಡ್ತಾರೆ. ಲಾಠಿ ಚಾರ್ಜ್ ಕೂಡ ಮೀರಿದರೆ ಆನಂತರ ಜಲಪಿರಂಗಿ ಬಳಸ್ತಾರೆ. ಅದು ಮೀರಿದ್ರೆ ಗಾಳಿಯಲ್ಲಿ ಗುಂಡಿನ ಎಚ್ಚರಿಕೆ ಕೊಡ್ತಾರೆ, ಗಾಳಿಯಲ್ಲಿ ಗುಂಡು ಹಾರಿಸ್ತಾರೆ. ಅದು ಮೀರಿದ್ರೆ ಗುಂಡು ಕೂಡ ಹಾರಿಸಬಹುದು, ಗೊತ್ತಿಲ್ಲ. ಎಲ್ಲ ಇರೋದು ವಿದ್ಯಾರ್ಥಿಗಳು, ಕೆಲವು ಪೋಷಕರು ಬಂದಿದ್ದಾರೆ. ಅವರ ಮಕ್ಕಳಿಗೆ ಎಕ್ಸಾಮ್ಗೆ ತೊಂದರೆ ಆಗಿದೆ, ಹಾನಿ ಮಾಡಿದ್ದಾರೆ ಅಂತ ಇದಕ್ಕೆ ಧರ್ಮದ ಬಣ್ಣ, ಜಾತಿ ಬಣ್ಣ, ಪಕ್ಷಗಳ ಬಣ್ಣ ಎಲ್ಲ ಕಟ್ಟೋ ಪ್ರಯತ್ನಗಳಾಗಿವೆ. ಆದರೂ 22 ಲಕ್ಷಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಬರೆದಿದ್ದು ಆಕ್ರೋಶ ಇರಲ್ವಾ? ಒಂದು ಕ್ವೆಶ್ಚನ್ ಪೇಪರ್ ಲೀಕ್ ಆಗಿಬಿಟ್ರೆ ಇಂಥ ಎಕ್ಸಾಮ್ದು, ಈ ಥರ ನೂರಾರು ಎಕ್ಸಾಮ್ದು ಲೀಕ್ ಆಗಿದೆ ಕ್ವೆಶ್ಚನ್ ಪೇಪರ್ಗಳು. ಜವಾಬ್ದಾರಿ ಬೇಕು. ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಪ್ರತಿಭಟನೆ ಮಾಡ್ತಾಯಿದ್ರೆ, ಆ ಪ್ರತಿಭಟನೆಗೆ ಇವ್ರು ಕೇರ್ ಕೂಡ ಮಾಡಿದಂತೆ ಕಾಣಿಸ್ತಾ ಇಲ್ಲ.